ಸಿಂಧನೂರು ನಗರಸಭೆ ಸಭಾಂಗಣದಲ್ಲಿ ಸಿಂಧನೂರು ದಸರಾ ಉತ್ಸವ ಆಚರಣೆಯ ಲೋಗೋವನ್ನು ಜಿಲ್ಲಾಧಿಕಾರಿ ನಿತೀಶ್ ಕೆ ಉದ್ಘಾಟಿಸಿದರು. ಮೈಸೂರು ದಸರಾ ಉತ್ಸವದ ಮಾದರಿಯಲ್ಲಿ ಸಿಂಧನೂರು ದಸರಾ ಉತ್ಸವವನ್ನು 9 ದಿನಗಳ ಕಾಲ ಆಚರಿಸಲು ಭರದಿಂದ ಸಿದ್ಧತೆ ನಡೆಸಿದ್ದು, ಅಕ್ಟೋಬರ್ 4ರಂದು ಸಿಎಂ ಸಿದ್ದರಾಮಯ್ಯ ಭಾಗವಹಿಸಿ ಸಿಂಧನೂರು ದಸರಾ ಉತ್ಸವಕ್ಕೆ ಚಾಲನೆ ನೀಡುವ ನಿರೀಕ್ಷೆ ಇದ್ದು, ಇದರ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳು ಒಳಗೊಂಡಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಶಾಸಕ ಹಂಪನಗೌಡ ಬಾದರ್ಲಿ, ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ, ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಸಮ್ಮುಖದಲ್ಲಿ ಲೋಗೋ ಬಿಡುಗಡೆ ಮಾಡಲಾಯಿತು. ಸರಿ ನೋಡ್ರಿ ವಿರೋಜ್ ಸರಿಯಾ ನೋಡಿ ವಿಪಕ್ಷದವರು ನಾಡಗೌಡರು ಹೇಳಿದಾಗ ಎಲ್ಲ ರೀತಿಯ ಒಂದು ವ್ಯಾಪಾರಸ್ಥರ ಸಭೆಗಳನ್ನು ಮಾಡಿದ್ದೀವಿ, ಡಾಕ್ಟರ್ ಅಸೋಸಿಯೇಷನ್ ಸಭೆಗಳನ್ನು ಮಾಡಿದ್ದೀವಿ ಮತ್ತು ಶಿಕ್ಷಣ ಸಂಸ್ಥೆಗಳ ಪದಾಧಿಕಾರಿಗಳ ಸಭೆ ಮಾಡಿದ್ದೀವಿ, ಸಂಘ ಸಂಸ್ಥೆಗಳ ಪದಾಧಿಕಾರಿಗಳ ಸಭೆಯನ್ನು ಮಾಡಿದ್ದೇವೆ. ಉದ್ಘಾಟನೆ ಮಾಡೋದ್ರಿಂದ ಅವರು ಕೂಡ ಬಂದು ಇವೆಲ್ಲದರ ಬಗ್ಗೆ ಚರ್ಚೆ ಮಾಡಿ ಸ್ಥಳಗಳ ಪರಿಶೀಲನೆ ಮಾಡಿ ಹೋಗ್ಬೇಕಾಗುತ್ತೆ. ಯಾವಾಗಾದ್ರೂ ಬರಲೇಬೇಕು, ಇವತ್ತೇ ಬಂದ್ಬಿಡ್ರಿ, ನಾವೆಲ್ಲರೂ ಕೂತ್ಕೊಂಡು ಚರ್ಚೆ ಮಾಡಿ ನಿರ್ಧಾರ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಈ ಒಂದು ಸಭೆಯನ್ನು ಕರೆದಿದ್ದೇವೆ. ಈ ಸಭೆಯಲ್ಲಿ ತಾವೆಲ್ಲರೂ ಆಗಮಿಸಿದ್ದೇವೆ. ಈ ಬಂದಿರತಕ್ಕಂಥ ಎಲ್ಲರಲ್ಲಿ ವಿನಂತಿ ಮಾಡಿಕೊಳ್ಳೋದಷ್ಟೇ, ಈ ಉಳಿದಿರೋದು ಒಂದು ವಾರ 10 ದಿವಸ ಟೈಮ್. ಈ ವಾರ 10 ದಿವಸದಲ್ಲಿ ಎಲ್ಲ ಸಿದ್ಧತೆಗಳು ಆಗಬೇಕು. ಪೂರ್ವಭಾವಿ ಸಭೆಗಳಾಗಿದ್ದಾವೆ, ಕಾರ್ಯಕ್ರಮಗಳ ಪಟ್ಟಿಯಾಗಿದೆ, ಗಣ್ಯರನ್ನ ಯಾರ್ಯಾರು ಸೇರಿಸಬೇಕು, ಕಾರ್ಯಕ್ರಮಗಳು ಯಾವ ರೀತಿ ಮಾಡಬೇಕು, ಸ್ಪೋರ್ಟ್ಸ್ ಯಾವ ರೀತಿ ಕಂಡಕ್ಟ್ ಮಾಡಬೇಕು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಯಾವ ರೀತಿ ಮಾಡಬೇಕು, ಸಾಹಿತಿಗಳ ಕಾರ್ಯಕ್ರಮ ಯಾವ ರೀತಿ ಮಾಡಬೇಕು, ಮಹಿಳಾ ಕಾರ್ಯಕ್ರಮ ಯಾವ ರೀತಿ ಮಾಡಬೇಕು ಮತ್ತು ದಸರಾ ರೈತ ದಸರಾ ಯಾವ ರೀತಿ ಮಾಡಬೇಕು ಅನ್ನೋದು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಒಂದು ಕೊನೆಯ ಹಂತದಲ್ಲಿ ಇವತ್ತು ನಾವೆಲ್ಲರೂ ಬಂದಿದ್ದೇವೆ. ಈ ಕಾರ್ಯಕ್ರಮಗಳು ಅನುಷ್ಠಾನ ಮಾಡಿ ಜಾರಿ ಮಾಡಬೇಕಾಗಿದೆ. ಎಲ್ಲ ಮಾಡೋರು ಒಂದು 50-100 ಮಂದಿ ಎಲ್ಲರೂ ಸೇರಿ ಮಾಡ್ಬೋದು, ಬಟ್ ಅದಕ್ಕೆ ಆಕರ್ಷಣೆ ಬರ್ಬೇಕಂದ್ರೆ, ಕಾರ್ಯಕ್ರಮಕ್ಕೆ ಆಕರ್ಷಣೆ ಬರ್ಬೇಕಂದ್ರೆ ಜನರು ಹೆಚ್ಚಿನ ರೀತಿಯಲ್ಲಿ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ ಮಾತ್ರ ಹೆಚ್ಚಿನ ಒಂದು ಸೊಬಗು ಈ ಕಾರ್ಯಕ್ರಮಕ್ಕೆ ಬರುತ್ತೆ. ಇವತ್ತೇನಾಗಿದೆ ನಮ್ಮ ಭಾಗದಲ್ಲಿ, ಇವತ್ತು ಸಿಂಧನೂರು ತಾಲೂಕಾ ಹಿಂದೆ ವಿರೂಪಾಕ್ಷಪ್ಪನವರು ಚಿಕ್ಕವರಿದ್ದಾಗ ನಾವು ಕೆಲವು ವರ್ಷಗಳಿಂದ ವಿಶೇಷವಾಗಿ ಕೆಲವು ಜಿಲ್ಲೆಗಳಲ್ಲಿ ಕೆಲವು ಪುಸ್ತಕಗಳನ್ನು ಮಾಡುವಂಥ ಕಾರ್ಯಕ್ರಮ ಪ್ರಾರಂಭವಾಗಿ ಜಿಲ್ಲಾ ಉತ್ಸವಗಳು ಪ್ರಾರಂಭಿಸಿತು. ಹಾಗಾಗಿ ಇವತ್ತು ತಾಲೂಕು ಮಟ್ಟದ ಉತ್ಸವ ಕೂಡ ಬಂದಿರುತ್ತದೆ. ಸಹಜವಾಗಿ ಪ್ರತಿಯೊಂದು ತಾಲೂಕಿನಲ್ಲಿ ತನ್ನದೇ ಒಂದು ಇತಿಹಾಸಗಳು ಹೊಂದಿರತಕ್ಕಂಥ ಕಾರಣದಿಂದ ಮತ್ತು ನಮ್ಮ ಭಾರತ ದೇಶದ ಹಳೆಯ ಸಂಸ್ಕೃತಿ, ಹಳೆಯ ಕ್ರೀಡೆಗಳಿರ್ಬೋದು, ಹಳೆಯ ಸಂಸ್ಕೃತಿಗಳಿರ್ಬೋದು, ಅವೆಲ್ಲವನ್ನೂ ಕೂಡ ಪ್ರದರ್ಶನ ಮಾಡುವಂಥ ಒಂದು ಸಂದರ್ಭ. ಒಟ್ಟಾರೆಯಾಗಿ ನಮ್ಮ ಸಿಂಧನೂರು ತಾಲೂಕಿನ ಒಂದು ಇತಿಹಾಸವನ್ನು ತಂದು ಇವತ್ತಿನ ಯುವಕರ ಮುಂದೆ ಹೇಳೋದ್ರ ಜೊತೆಯಲ್ಲಿ ಹೊಸ ಜಾಗತಿಕ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಜಗತ್ತನ್ನು ಒಂದು ಅಲೆಯಲ್ಲಿ ನೋಡುವಂತಹ ಒಂದು ಸಂದರ್ಭ, ಬೇರೆ ಸಂಸ್ಕೃತಿಗೆ ಮಾರು ಹೋಗುವಂಥ ಒಂದು ಕಾಲ ಇವತ್ತು ನಾವಿದ್ದೇವೆ. ಇವತ್ತಿನ ಯುವಕರು ಪರಕೀಯ ಸಂಸ್ಕೃತಿಗೆ ಮಾರು ಹೋಗುವಂಥದ್ದನ್ನು ಕೂಡ ನಾವು ಕಾಣ್ತಾ ಇದ್ದೇವೆ. ಹಾಗಾಗಿ ಇಂಥ ಕಾರ್ಯಕ್ರಮ ಮಾಡೋದ್ರಿಂದ ನಮ್ಮ ಹಳೆಯ ಸಂಸ್ಕೃತಿಗಳ ಪರಿಚಯ ಆಗೋದ್ರಿಂದ ಮತ್ತು ನಾವು ಭಾರತೀಯ ಸಂಸ್ಕೃತಿ ಅನ್ನುವಂಥದ್ದೇನಿದೆ, ಇವತ್ತು ಜಗತ್ತು ಮೆಚ್ಚಿರುವಂತಹ ಒಂದು ಸಂಸ್ಕೃತಿ ಹೊಂದಿರತಕ್ಕಂಥ ಈ ಎಲ್ಲ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಹೋಗಬೇಕು, ನಮ್ಮ ಮುಂದಿನ ಯುವ ಪೀಳಿಗೆ ಅದನ್ನು ಬೆಳೆಸ್ಕೊಂಡು ಹೋಗಬೇಕು ಅನ್ನುವಂಥ ದೃಷ್ಟಿಕೋನ ಕೂಡ
ಇಂಥ ಉತ್ಸವದ ಮೂಲಕ ಕಾಲ ಆಗುವುದು ಅನ್ನುವಂಥದ್ದು ನಮ್ಮ ಇತಿಹಾಸ. ನಾವು ವಿಶೇಷವಾಗಿ ಕರ್ನಾಟಕ ಏಕೀಕರಣ ಆಗುವ ಮೊದಲು